ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಗೌಡ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಯುಗಾದಿ ಸ್ಪೆಷಲ್ ಇದೆ. ಸೊ ಎಲ್ಲ ಅರೇಂಜ್ಮೆಂಟ್ಸ್ಗಳು ಆಲ್ರೆಡಿ ನಮ್ಮ ಮನೇಲೂ ನಡೀತಾ ಇದೆ ಬೆಳಗ್ಗೆಯಿಂದನೇ. ಹೋಪ್ ನಿಮ್ಮೆಲ್ಲರೂ ಮನೆಯಲ್ಲರೂ ಸ್ಟಾರ್ಟ್ ಆಗಿದೆ ಯುಗಾದಿ ವೈಬ್ಸ್ ಅಂತ ಅನ್ಕೊತೀನಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಮೊದಲನೇದಾಗಿ ದೇವ್ರ ಪೂಜೆ ಮಾಡೋದಕ್ಕೆ ಫಸ್ಟ್ ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದೀನಿ. ನಾನು ಪೂಜೆಗೆ ಯೂಸ್ ಮಾಡೋ ಎಲ್ಲ ಬೆಳ್ಳಿ ಸಾಮಾನು ನಾನು ಈ ರೀತಿಯಾಗಿ ವಾಶ್ ಮಾಡೋದಕ್ಕೆ ಐಡಿಯಾ ಹುಡ್ಕೊಂಡಿದ್ದೀನಿ. ಇದು ಒಂದು ಇಂಟರ್ನೆಟ್ ಟ್ರಿಕ್ ಅಂತಲೇ ಹೇಳ್ಬೋದು. ನಾನು ಒಂದು ಇಂಟರ್ನೆಟ್ಟಲ್ಲಿ ನೋಡಿದ್ದು, ನಾನು ಪ್ರಯೋಗ ಮಾಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಆಫ್ಟರ್ ಯೂಸಿಂಗ್ ದಿಸ್ ಟ್ರಿಕ್ ರಿಸಲ್ಟ್ ನೋಡ್ಬಿಟ್ಟು ರಿಯಲಿ ಶಾಕ್ ಆದೆ. ಈಸಿಯಾಗಿ ಕೆಲಸ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಬೆಳ್ಳಿ ಸಾಮಾನುಗಳನ್ನ ವಾಶ್ ಮಾಡೋದ್ರಲ್ಲಿ. ಜಸ್ಟ್ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ನೀಟಾಗಿ ಕುದಿಸ್ಕೊಂಡು ಅದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ಗಳನ್ನ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕಿಬಿಟ್ಟು ಒಂದು 5-10 ನಿಮಿಷ ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ. ಪಳಪಳ ಅಂತ ಹೊಳಿತಿರುತ್ತೆ ಬೆಳ್ಳಿ ಸಾಮಾನುಗಳು. ಇಲ್ಲಿ ನೀವೇ ನಾನು ಯೂಸ್ ಮಾಡಿರೋದನ್ನ ನೋಡ್ಬೋದು. ಪೂಜೆ ಸಾಮಾನುಗಳನ್ನ ನೀಟಾಗಿ ವಾಶ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಪೂಜೆ ಮಾಡಬೇಕಾದ್ರೆ. ಬಟ್ ಇಷ್ಟು ಈಸಿಯಾಗಿ ಕೆಲಸ ಮುಗಿಯುತ್ತೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಅಲ್ವಾ? ಪಟ್ ಅಂತ ಕೆಲಸ ಮುಗಿದ್ಬಿಡುತ್ತೆ. ಸೊ ನೆಕ್ಸ್ಟ್ ಅದರ ಕೆಲಸಗಳನ್ನ ಈಸಿಯಾಗಿ ನಾವು ಮಾಡ್ಕೊಬೋದು. ಆದಮೇಲೆ ದೇವ್ರ ಮನೆ ಮುಂದೆ ರಂಗೋಲಿ ಬಿಟ್ಟು ಅಲಂಕಾರಗಳನ್ನೆಲ್ಲ ಮಾಡಿಕೊಂಡು ದೇವರಿಗೆ ಯುಗಾದಿ ಹಬ್ಬದ ಅಲಂಕಾರ ಮುಗಿಸಿ ಪೂಜೆಗೆ ತಯಾರಿ ಮಾಡಿಕೊಂಡೆ. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಮೊದಲನೇದಾಗಿ ಬರೋದೇ ತೋರಣ. ಆ ತೋರಣನೆಲ್ಲ ಮನೆ ಮುಂದೆ ಕಟ್ಟಿ ಅದಕ್ಕೆ ಹೂವು ಹಾಕಿ ಮನೆಯೆಲ್ಲ ಎಷ್ಟು ಚೆಂದ ಆಗಿರುತ್ತೆ. ಯುಗಾದಿ ಹಬ್ಬದ ಟೈಮಲ್ಲಿ ಎಲ್ಲರ ಮನೆ ಬಾಗಿಲಲ್ಲೂ ತುಂಬ ಹಸಿರಿಂದ ಕೂಡಿರುತ್ತೆ ತೋರಣಗಳಿಂದ. ಹಬ್ಬದ ಸಂಭ್ರಮ ತಿಳಿಯೋದೇ ಈ ತೋರಣಗಳಿಂದ. ಎಷ್ಟೆಲ್ಲ ಚೆಂದಾಗಿ ಕಾಣ್ತಿರತ್ತೆ ತೋರಣಗಳು ಮನೆ ಮುಂದೆ ಬಾಗಿಲುಗಳಲ್ಲಿ. ಹಾಗೆ ನಮ್ಮ ಮನೆ ಮುಂದೆನೂ ತೋರಣ ಎಲ್ಲ ಕಟ್ಟಿ ದೇವ್ರಿಗೆ ಪೂಜೆ ಮಾಡಿ ಈ ಯುಗಾದಿಯಿಂದ ನಮಗೆಲ್ಲ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಈ ವರ್ಷವೂ ಸಹ ತುಂಬ ಖುಷಿಯಾಗಿ ನೆಮ್ಮದಿ ಕೊಡುವಂಥ ದೇವರಲ್ಲಿ ಕೇಳ್ಕೊಳ್ತಾ ಹಬ್ಬ ಸ್ಪೆಷಲ್ ಆದ ಹೋಳಿಗೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಅದಕ್ಕೆ ಬೇಕಾಗಿರೋ ಹಿಟ್ಟನ್ನ ರೆಡಿ ಮಾಡಿಕೊಂಡು ಹಾಗೆ ಅದರ ನೆನೆಯೋದಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಬೇಳೆನೆಲ್ಲ ಬೇಯಿಸ್ಕೊಂಡು ಹೂರ್ಣ ಮಾಡ್ಕೊಳ್ಳೋದಕ್ಕೆ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹೋಳಿಗೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಹೂರ್ಣನೇ ಆಲ್ಮೋಸ್ಟ್ ಅರ್ಧ ಖಾಲಿ ಮಾಡಿರ್ತೀವಿ. ಹೋಳಿಗೆ ಕಂಪ್ಲೀಟ್ ಆಗೋಷ್ಟರಲ್ಲಿ ಕೊನೆಯಲ್ಲಿ ಹಸಿಟ್ಟು ಮಾತ್ರನೇ ಉಳಿದಿರುತ್ತೆ. ಹೂರ್ಣ ಎಲ್ಲ ಪೂರ್ತಿ ಖಾಲಿ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಮಾಡ್ಕೊತಾರೆ ಸಮ್ಟೈಮ್ಸ್ ಮನೇಲಿ. ಹಾಗೆ ಹದವಾಗಿ ಬೇಳೆ ಬೇಯಿಸ್ಕೊಂಡು ಅದನ್ನು ಬಗ್ಸ್ಬಿಟ್ಟು ನೆಕ್ಸ್ಟು ಅದಕ್ಕೆ ಬೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಹಾಕಿ ಅದಕ್ಕೆ ಮಿಕ್ಸಿನಲ್ಲೇ ರುಬ್ಕೊತಾ ಇದ್ದೀನಿ ನಾನು. ಒಂದು ಗಟ್ಟಿ ಅದಕ್ಕೆ ಹೂರ್ಣ ರೆಡಿ ಮಾಡಿಕೊಂಡು ಅದನ್ನು ಒಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಪ್ರತಿ ಸರಿ ಯುಗಾದಿಗೂ ನನಗೊಂಥರ ಚಾಲೆಂಜಿಂಗ್ ಆಗಿರುತ್ತೆ. ಹೋಳಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಗೆ ಬರುತ್ತೋ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಳೆ ಬೇಯೋದ್ರಲ್ಲಿ ಅಥವಾ ಬೆಲ್ಲ ಆ್ಯಡ್ ಆಗೋದ್ರಲ್ಲಿ ಏರುಪೇರು ಆಗಿಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಟೆನ್ಷನಲ್ಲೇ ಇರುತ್ತೆ. ಫೈನಲಿ ಅಟ್ ಎಂಡ್ ಆಫ್ ದ ಟೈಮ್ ಏನೇ ಆಗಿದ್ರೂ ಅದನ್ನು ಸರಿ ಮಾಡಿ ಹೂರ್ಣ ಮಾಡಿ ರೆಡಿ ಆಗುತ್ತೆ. ಫಸ್ಟ್ ಶಾರ್ಟ್ಗೆ ಬಂದರೆ ಸಖತ್ ಖುಷಿ ಆಗೋದಲ್ಲ. ಆ ರೀತಿಯಲ್ಲಿ ಈ ಸರಿ ಫಸ್ಟ್ ಶಾರ್ಟ್ಗೆ ಯಾವುದೇ ರೀತಿ ಡಿಫಿಕಲ್ಟಿ ಇಲ್ದಂಗೆ ಪಟ್ ಅಂತಲೇ ಆಗಿಬಿಡ್ತು. ಬೇಳೆ ಬೇಯೋದಾಗ್ಬೋದು, ಅದಕ್ಕೆ ಬೆಲ್ಲ ಹದವಾಗಿ ಆ್ಯಡ್ ಆಗೋದಲ್ಲಿರ್ಬೋದು ಅಥವಾ ಹಸಿಟ್ಟು ರೆಡಿ ಮಾಡ್ಕೊಂಡಾಗಿರ್ಬೋದು, ಎಲ್ಲನೂ ಅಷ್ಟೇ ಪರ್ಫೆಕ್ಟಾಗಿ ಆಯಿತು. ಒಂಥರ ಹೊಸ ವೈಬ್, ಹೊಸ ಖುಷಿ ತಂದುಕೊಡ್ತು ನನಗೆ. ಸಮಥಿಂಗ್ ಏನೋ ಗ್ರೇಟಾಗಿ ಅಚೀವ್ ಮಾಡ್ತಾ ಇದ್ದೀನಿ ನಾನು ಅನ್ನೋ ಥರ. ಫೈನಲಿ ಹೋಳಿಗೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು. ಪ್ರತಿಯೊಂದು ಹೋಳಿಗೆ ಮಾಡ್ತಿರ್ಬೇಕಾದ್ರು ಅಮ್ಮ ಕರ್ ತೋರಿಸಿ ನೋಡಿ ಎಷ್ಟು ನೀಟಾಗಿ ಬಂದಿದೆ, ಇದೆಷ್ಟು ಚೆನ್ನಾಗಿ ಬಂದಿದೆ, ಸ್ವಲ್ಪನೂ ಕಿತ್ತೋಗಿಲ್ಲ ಅನ್ನೋ ಥರ ಎಲ್ಲ ಹೇಳ್ಕೊಂಡು ಪ್ರತಿಯೊಂದು ಹೋಳಿಗೆನೂ ಮಾಡಿ ಮುಗಿಸಿ ಅದನ್ನೆಲ್ಲ ಬೇಯಿಸ್ಬಿಟ್ಟು ಅರೇಂಜ್ ಮಾಡಿಟ್ಟು ಎಲ್ಲರೂ ಊಟಕ್ಕೂ ರೆಡಿ ಮಾಡಿಟ್ಟೆ. ಹಬ್ಬ ಟೈಮಲ್ಲಿ ಕೆಲಸ ಜಾಸ್ತಿನೇ ಇರುತ್ತೆ. ಅಡುಗೆ ಆಗ್ಬೋದು, ಪೂಜೆ ಆಗ್ಬೋದು, ಪ್ರತಿಯೊಂದರಲ್ಲೂ. ಬಟ್ ಫೈನಲಿ ಹಬ್ಬದ ಅಡುಗೆ ರೆಡಿಯಾದ ತಕ್ಷಣ ಏನೋ ಒಂಥರ ಖುಷಿ, ರಿಲ್ಯಾಕ್ಸೇಷನ್ ಅನ್ನೋ ಥರ. ಅದನ್ನು ತಿಂದು ಆನಂದಿಸೋದೇ ಒಂಥರ ಹಬ್ಬ ಆಗಿರುತ್ತೆ. ಯುಗಾದಿ ಅಂತ ಬಂದರೆ ಮಕ್ಳಿಗೆ ಮೊದಲು ನೆನಪಾಗೋದು ಹೋಳಿಗೆ, ದೊಡ್ಡವ್ರಿಗೆ ನೆನಪಾಗೋದು ಬೇವು ಬೆಲ್ಲ. ಅದು ಎರಡೂ ಸಹ ಇಲ್ಲಿ ರೆಡಿಯಾಗಿದೆ. ಹೋಳಿಗೆ ತಿನ್ನೋ ಮೊದಲು ಬೇವು ಬೆಲ್ಲನ ಹಂಚುತ್ತಾ ಎಲ್ಲರಿಗೂ ದೇವರಲ್ಲಿ ಸದಾ ನಮ್ಮ ಲೈಫಲ್ಲಿ ಸಿಹಿ ಕಹಿನ ಸಮನಾಗಿ ನೋಡೋ ಶಕ್ತಿ ಕೊಡು ಅಂತ ಕೇಳ್ಕೊಳ್ತಾ, ಹಾಗೆ ಸಿಹಿ ಇದ್ದಾಗ, ಖುಷಿ ಇದ್ದಾಗ ಹಿಗ್ಗದಲ್ಲೇ, ಕಷ್ಟ ಬಂದಾಗ ಕುಗ್ಗದಲ್ಲೇ ನಮ್ಮ ಎಲ್ಲ ಕ್ಷಣಗಳನ್ನೂ ಸುಂದರವಾಗಿ ಮಾಡ್ಕೊಳ್ಳೋ ಶಕ್ತಿ ಕೊಡು ಅಂತ ದೇವರಲ್ಲಿ ಕೇಳ್ತಾ ಬೇವು ಬೆಲ್ಲ ತಿಂದು ಅದಾದಮೇಲೆ ಬಿಸಿ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅದರ ರುಚಿನೇ ಬೇರೆ. ಸೊ ಇದನ್ನು ಎರಡೂ ಸವಿತಾ ನಮ್ಮ ಈ ಯುಗಾದಿನ ಚೆಂದ ಮಾಡ್ಕೊಳ್ಳೋಣ. ನೀವು ನಿಮ್ಮ ಯುಗಾದಿನ ಸಿಹಿ ತಿಂದು ಹಾಗೆ ಬೇವು ಬೆಲ್ಲನೂ ತಿಂದು ಹೋಳಿಗೆ ತಿಂದು ಚೆನ್ನಾಗಿ ಆಚರಿಸಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಯುಗಾದಿ ಶುಭಾಶಯಗಳು ಹೇಳ್ತಾ ಬನ್ನಿ ಎಲ್ಲರೂ ಹೋಳಿಗೆ ತಿನ್ನೋಣ.
ಪ್ರತಿ ವರ್ಷದ ಯುಗಾದಿಗಿಂತ ಈ ವರ್ಷದ ಯುಗಾದಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಈ ಯುಗಾದಿ ಸೆಲೆಬ್ರೇಷನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಅದೇ ಸ್ಪೆಷಲ್. ಹಬ್ಬದ ಊಟ ಮುಗಿಸಿ ಹೋಳಿಗೆನೂ ಸ್ವಲ್ಪ ಜಾಸ್ತಿನೇ ತಿಂದು ಇಷ್ಟೆಲ್ಲ ರೆಡಿಯಾಗಿರಬೇಕಾದ್ರೆ ಹಾಗೆ ಎಂಡಪ್ ಮಾಡೋಕ್ಕಾಗಲ್ಲ ಅಂತ ರೀಲ್ಸ್ಗಳನ್ನ ಮಾಡಿಕೊಂಡು ಫೋಟೋಶೂಟ್ಗಳನ್ನ ಮಾಡಿಕೊಂಡು ರೆಡಿಯಾದಾಗ ಫೋಟೋ ತೆಗಿಲಿಲ್ಲ ಅಂದರೆ ಅದು ಆಗೋದೇ ಇಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆದೋ ಅಲ್ಲಿಂದ ಬಂದು ನಾನು ಕರ್ಬೂಜದ ಜ್ಯೂಸ್ ಮಾಡೋಣ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ. ಸೊ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಹಾಟಾಗಿರುತ್ತೆ. ಎಷ್ಟಾಗುತ್ತೋ ಅಷ್ಟು ತಂಪಾಗಿರೋದನ್ನ ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಬಾಡಿಗೂ ಒಳ್ಳೆಯದು. ನಾನಿಲ್ಲಿ ಕರ್ಬೂಜದ ಹಣ್ಣುಗಳನ್ನ ಅದ್ರ ಪಲ್ಪ್ನೆಲ್ಲ ಬಿಡಿಸ್ಕೊಂಡು ಅದನ್ನೆಲ್ಲನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಜಾರಿಗೆ ಅದನ್ನು ಹಾಕಿ ಸ್ವಲ್ಪ ನಾನು ಸಕ್ಕರೆ ಯೂಸ್ ಮಾಡ್ತಿಲ್ಲ, ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತಂಪು ಅಂತ ಹೇಳಿ ಟೇಸ್ಟ್ ಸ್ವಲ್ಪ ಚೆನ್ನಾಗಾಗಲಿ ಅಂತ ಸಣ್ಣ ಏಲಕ್ಕಿನೂ ಸಹ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ತಂದರೆ ಕೂಲಾಗಿರೋ ಕರ್ಬೂಜದ ಜ್ಯೂಸ್ ರೆಡಿ ಆಗುತ್ತೆ. ಈ ಸರಿ ಕರ್ಬೂಜದ ಜ್ಯೂಸ್ ಮಾಡ್ತಿರ್ಬೇಕಾದ್ರೂ ನಾನು ಬೆಲ್ಲನೇ ಯೂಸ್ ಮಾಡ್ತೀನಿ. ಅದೊಂಥರ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಮಾಡಿರೋ ಜ್ಯೂಸನ್ನ ಗ್ಲಾಸಸ್ಸಿಗೆ ಸರ್ವ್ ಮಾಡಿಬಿಟ್ಟು ಮನೆಯವರೆಲ್ರಿಗೂ ಸರ್ವ್ ಮಾಡಿ ನಾನು ಸಹ ಕುಡಿದೆ. ಸೊ ಎಷ್ಟೋ ಆರಾಮ್ ಅನ್ನಿಸ್ತು. ರೀಲ್ಸ್ ಎಲ್ಲ ಮಾಡಿ ಸ್ವಲ್ಪ ಎನರ್ಜಿ ಡ್ರಾಪ್ ಆಗಿದ್ದಿದ್ದೆಲ್ಲ ಫುಲ್ ಎನರ್ಜಿ ಬೂಸ್ಟ್ ಆಗಿರೋ ಥರ ಆಯಿತು ಜ್ಯೂಸ್ ಕುಡಿದ್ಮೇಲೆ. ಸಮ್ಮರಿಗಂತೂ ಈ ಥರ ಜ್ಯೂಸ್ ಕುಡ್ದಾಗಂತೂ ಆಲ್ಮೋಸ್ಟ್ ಲಿಕ್ವಿಡ್ ಐಟಮ್ ಬೆಸ್ಟ್ ಆಗಿರುತ್ತೆ ಸಮ್ಮರಲ್ಲಿ. ಅದೇ ಥರನೂ ಇವಾಗ ಮಧ್ಯಾಹ್ನದ ಊಟಕ್ಕೆ ಮಧ್ಯಾಹ್ನ ಅಲ್ಲ, ಆಲ್ಮೋಸ್ಟ್ ಸಂಜೆ ಆಗಿತ್ತು ಅಷ್ಟರಲ್ಲಿ. ಆವಾಗ ಕುಡಿದು ಕೂಲ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೋ. ಅಷ್ಟರಲ್ಲಿ ಈವ್ನಿಂಗ್ ಆಗಿಬಿಡ್ತು. ಹೊರಗಡೆ ಶಾಪಿಂಗ್ ಹೋಗೋಣ ಅಂತ ಹೊರಟು. ನಾನು ಹಬ್ಬಕ್ಕೆ ಬಟ್ಟೆ ತೊಗೊಂಡಿರಲಿಲ್ಲ, ಸೊ ಹಾಗಾಗಿ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಹೊರಟು. ಅಲ್ಲಿಂದ ಡೈರೆಕ್ಟಾಗಿ ಅಮ್ಮ, ನಾನು, ತೇಜು 3 ಜನನು ಮನೆ ಹತ್ರನೇ ಇರೋ ಒಂದು ಕಾಂಪ್ಲೆಕ್ಸಿಗೆ ಹೋದೋ. ಯುಗಾದಿಗೆ ಯಾವಾಗಲೂ ಹೊಸ ಬಟ್ಟೆ ತೊಗೊಳ್ಳೋದು ಅಭ್ಯಾಸ. ಸೊ ಹಾಗಾಗಿ ಈ ಸರಿನೂ ನಾನು ಬೇಡ ಅಂತ ಇದ್ದೆ, ಮೂಡ್ ಇರಲಿಲ್ಲ ಸ್ವಲ್ಪ. ಆದರೆ ತೊಗೊಳ್ಳೇಬೇಕಂತ ಹೇಳಿ ಮನೇಲಿ ಫೋರ್ಸ್ ಮಾಡಿ ಕರ್ಕೊಂಡೋದ್ರು. ಆದರೆ ಅಲ್ಲಿ ಬೇಡ 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 ಅಂದ್ಕೊಂಡು ಅಲ್ಲಿರೋ ಎಲ್ಲ ಬಟ್ಟೆಗಳನ್ನೂ ನಾನೇ ಪಿಕ್ ಮಾಡ್ಕೋತದೆ. ಇದು ಬೇಕು ಅದು ಬೇಕು ಅಂತ ಹೇಳಿ ಅದನ್ನೇ ಅಮ್ಮ ತೇಜು ಸೇರ್ಕೊಂಡು ಮಾತಾಡ್ತಾಯಿದ್ರು. ಬಟ್ಟೆ ಬೇಡ ಬೇಡ ಅಂದ್ಕೊಂಡು ಎಲ್ಲನೂ ಎತ್ಕೊತಿದ್ರು. ನೋಡಮ್ಮ ಅಂತ ತೇಜು ರೇಗಿಸ್ತಾ ಇತ್ತು. ಬಟ್ಟೆ ಬೇಡ ಅಂತ ಹೋದಳು. ಫೈನಲಿ 4 ಜೊತೆ ಬಟ್ಟೆನ ಬಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ. ಶಾಪ್ ಒಳಗೆ ಹೋಗೋವರೆಗೂ ಮೂಡಿರಲಿಲ್ಲ ಬಟ್ಟೆ ತೊಗೊಳ್ಳೋದಕ್ಕೆ. ಆದರೆ ಅಲ್ಲಿಗೆ ಹೋದ್ಮೇಲೆ ಕಲೆಕ್ಷನ್ ಚೆನ್ನಾಗಿದೆ ಅನ್ನಿಸ್ತು ಸಮ್ಮರ್ಗೂ ಸಹ. ಸೊ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡೆ. ಇನ್ನೇನು ಹಬ್ಬದ ಸೀಸನ್ಗಳು ಸ್ಟಾರ್ಟ್ ಆಗ್ತದೆ, ಬೇಕಾಗುತ್ತೆ ಬಟ್ಟೆಗಳು ಇನ್ನು ಊರಿಗೆಲ್ಲ ಹೋಗೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆ ಅಂತ. ನೆಕ್ಸ್ಟ್ ಅಲ್ಲಿಂದ ಬೆಳಗ್ಗೆ ಏನೋ ಮನೇಲಿ ಹಬ್ಬದ ಊಟ ಮಾಡಿ ಮುಗಿಸಿದ್ದು, ಆದರೆ ಎಲ್ಲ ಸೇರಿದ್ದು ಅಂತ ಹೇಳಿ ಅಲ್ಲಿಂದ ಡೈರೆಕ್ಟಾಗಿ ಹೋಟ್ಲಿಗೆ ಹೋಗಿ ಅಲ್ಲಿ ಚೆನ್ನಾಗಿ ಸ್ವಲ್ಪ ನಮ್ಮ ಫೇವ್ರೆಟ್ ಫುಡ್ಗಳನ್ನೆಲ್ಲ ಆರ್ಡರ್ ಮಾಡಿಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು 3 ಜನ ಚೆನ್ನಾಗಿ ಊಟ ಮಾಡ್ಕೊಂಡು ನೈಟ್ ಡಿನ್ನರ್ನ ಹೋಟೆಲಲ್ಲೇ ಮುಗಿಸ್ಕೊಂಡು ಬಂದು. ಇಟ್ಸ್ ಲೈಕ್ ಸ್ಪಾಟ್ ಫೇವ್ರೆಟ್ ಡೆಸರ್ಟ್ ಇದು. ಯಾಕೆಂದರೆ ನಾನು ಕೆಲವೊಂದು ಕಡೆ ಕೆಲವೊಂದು ಐಟಮ್ನ ಇಷ್ಟಪಟ್ಟು ಅಲ್ಲಿಗೆ ಹೋಗಿ ಆ ಐಟಮ್ನೇ ತಿನ್ನಬೇಕು ಅಂತ ಆ ಪ್ಲೇಸಸ್ಸಿಗೆ ಹೋಗ್ತೀನಿ. ಸೊ ಅದರಲ್ಲಿ ಇದು ಒಂದು. ಈ ಪರ್ಟಿಕ್ಯುಲರ್ ಹೋಟೆಲ್ಗೆ ರಸ್ಮಲೈ ತಿನ್ನೋಕ್ಕೆ ಅಂತಲೇ ಸಮ್ಟೈಮ್ಸ್ ಹೋಗ್ತೀನಿ ನಾನು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟೆಲ್ಲ ಮೈಲ್ಡಾಗಿ ಆ್ಯಂಡ್ ಕೋಲ್ಡಾಗಿ, ಅದು ತುಂಬ ಕೋಲ್ಡು ಅನಿಸಲ್ಲ, ಹೆವಿ ಸ್ವೀಟು ಅನಿಸಲ್ಲ. ನಂಗೆ ಸಖತ್ ಇಷ್ಟ ಆಗುತ್ತೆ. ಹೀಗೆ ನನ್ನ ಈ ವರ್ಷದ ಯುಗಾದಿನ ಅಮ್ಮ ಮನೆಯಲ್ಲಿ ತೇಜು ಜೊತೆ ಎಂಜಾಯ್ ಮಾಡ್ತಾ ಖುಷಿಯಾಗಿ ಕಳೆದೆ. ನಿಮ್ಮೆಲ್ಲರ ಯುಗಾದಿನೂ ಇಷ್ಟೇ ಚಂದವಾಗಿತ್ತು ಅಂತ ನಾನು ಭಾವಿಸ್ತಾ, ಹೀಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಸದಾ ಕೇಳ್ಕೊಳ್ತಾ, ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ವಿತ್ ಲಾಟ್ಸ್ ಆಫ್ ಲವ್. ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.